ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಶ್ರೀಕೃಷ್ಣನು ಕೆಲವೊಂದು ಜನರು ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾರೆ ಎಂದು ಹೇಳಿದ್ದಾನೆ. ಶ್ರೀಕೃಷ್ಣ ಹೇಳಿರುವ ಪ್ರಕಾರ ಯಾವ ವ್ಯಕ್ತಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರುವನೋ ಅವನಲ್ಲಿ ಎಲ್ಲ ಲಕ್ಷಣಗಳು ಇರುತ್ತವೆ. ಅಂದರೆ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರುವವರು ಹೇಗಿರ್ತಾರೆ ಹಾಗೂ ದೈವಾಂಶ ಸಂಭೂತರಲ್ಲಿ ಯಾವೆಲ್ಲ ಗುಣಗಳಿರುತ್ತವೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ವೀಕ್ಷಕರೇ, ಕೆಲವೊಂದು ಜನರನ್ನು ನೋಡಿದಾಗ ನಮಗೆ ಅವರು ದೈವಾಂಶ ಸಂಭೂತರೆಂದು ಕಾಣುತ್ತಾರೆ. ಅವರಲ್ಲಿ ಯಾವುದೋ ಒಂದು ದೈವಿಕ ಕಳೆ ಎಂಥವರನ್ನಾದರೂ ಅವರತ್ತ ಆಕರ್ಷಿಸುತ್ತಾರೆ. ಮನುಷ್ಯನಲ್ಲೂ ಕೂಡ ಕೆಲವೊಂದು ದೈವಿಕ ಗುಣಗಳಿರುತ್ತವೆ. ಅದು ಎಲ್ಲ ಜನರಲ್ಲೂ ಇರುವುದಿಲ್ಲ. ಕೆಲವೊಬ್ಬರಲ್ಲಿ ಮಾತ್ರ ಇಂತಹ ಗುಣಗಳು ಇರುತ್ತವೆ. ಪುರಾಣಗಳಲ್ಲಿ ಹಾಗೂ ಶ್ರೀಕೃಷ್ಣನು ದೈವಾಂಶ ಸಂಭೂತರ ಕುರಿತು ಹೇಳಿದ್ದಾನೆ. ದೈವಾಂಶ ಸಂಭೂತ ಅಥವಾ ದೈವಿಕ ಶಕ್ತಿಯುಳ್ಳ ವ್ಯಕ್ತಿಯು ಈ ಎಲ್ಲ ಅದ್ಭುತವಾದ ಗುಣಗಳನ್ನು ಹೊಂದಿರುತ್ತಾನೆ. ನಿಮ್ಮಲ್ಲಾಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನಲ್ಲಿರುವ ಜನರಲ್ಲಾಗಿರಬಹುದು. ಇಂತಹ ದೈವಾಂಶ ಅಥವಾ ದೈವಿಕ ಲಕ್ಷಣಗಳಿದ್ದರೆ ಖಂಡಿತ ಅವರು ದೈವಾಂಶ ಸಂಭೂತರಾಗಿರುತ್ತಾರೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ದೈವಿಕ ಶಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಯು ಎಂದಿಗೂ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಿಲ್ಲ. ಬೇರೆಯವರನ್ನು ಯಾವುದೇ ಕಾರಣಕ್ಕೂ ದೂರುವುದಿಲ್ಲ. ಅವರಿಗೆ ತಮ್ಮ ದಿನನಿತ್ಯದ ಚಿಂತೆ ಇರುತ್ತದೆಯೇ ಹೊರತು ಬೇರೆಯವರ ಬಗ್ಗೆ ಚಿಂತೆ ಇರುವುದಿಲ್ಲ. ಬೇರೆಯವರನ್ನು ಅವಹೇಳನ ಮಾಡುವುದಾಗಲಿ ಅವರು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಹೇಳಿ ಮನಸ್ತಾಪಗಳನ್ನು ಸೃಷ್ಟಿಸುವವರೇ ಹೆಚ್ಚಾಗಿರುತ್ತಾರೆ. ಅವರ ಮಧ್ಯೆ ಸಾತ್ವಿಕರಂತೆ ಬದುಕುವವರೇ ಈ ದೈವಾಂಶ ಸಂಭೂತರು. ಇನ್ನು ಶ್ರೀಕೃಷ್ಣ ಹೇಳಿರುವ ಪ್ರಕಾರ ಯಾವ ವ್ಯಕ್ತಿಯಲ್ಲಿ ತಾನು ಮಾಡುವ ಕೆಲಸದ ಮೇಲೆ ಅಪಾರ ಶ್ರದ್ಧೆ ಇರುತ್ತದೆಯೋ ಅಂತಹ ವ್ಯಕ್ತಿ ದೈವಿಕ ಶಕ್ತಿಯನ್ನು ಹೊಂದಿರುತ್ತಾನೆ. ಅವನು ಮಾಡುತ್ತಿರುವ ಕೆಲಸ ದೊಡ್ಡದಾಗಲಿ ಅಥವಾ ಚಿಕ್ಕದಾಗಿರಲಿ ಅವನಿಗೆ ಅದರ ಮೇಲೆ ಏನೋ ಒಂದು ರೀತಿಯ ಪ್ರೀತಿಯ ಭಾವನೆ ಇರುತ್ತದೆ. ತನ್ನ ಪಾಲಿನ ಕೆಲಸವನ್ನು ಶ್ರದ್ಧೆಯಿಂದ ಪೂರ್ಣಗೊಳಿಸಬೇಕು ಎನ್ನುವ ಭಾವನೆ ಅವನಲ್ಲಿರುತ್ತದೆ. ಯಾವ ವ್ಯಕ್ತಿಗೆ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ಇರುತ್ತದೆಯೋ ಅವನು ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ. ಇನ್ನು ದೇವರ ಪೂಜೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನವಾಗುವುದು. ದೈವಿಕ ಶಕ್ತಿ ಇರುವವರು ಮುಂಜಾನೆ ಎದ್ದು ಮೊದಲು ಮಾಡುವ ಕೆಲಸವೆಂದರೆ ಅದುವೇ ದೇವರ ಪೂಜೆಯಾಗಿರುತ್ತದೆ. ಅವರಿಗೆ ದೇವರ ಮೇಲೆ ಪ್ರೀತಿ ಭಕ್ತಿ ಇರುತ್ತದೆ. ದೇವರ ಪೂಜೆಯನ್ನು ಮಾಡದೇ ಇದ್ದರೆ ಅವರಲ್ಲಿ ಏನೋ ತಳಮಳಗಳು ಪ್ರಾರಂಭವಾಗುತ್ತದೆ. ದೇವರ ಪೂಜೆಯನ್ನು ಮಾಡಿದ ನಂತರವೇ ಅವರ ಮನಸ್ಸು ಶಾಂತತೆಗೆ ತೆರಳುತ್ತದೆ. ಹಾಗೆ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಗುಣವನ್ನು, ಪ್ರಾಣಿ ಪಕ್ಷಿಗಳಿಗೆ ಸೇವೆಯನ್ನು ಮಾಡುವ ಗುಣವನ್ನು, ದಾನ ಧರ್ಮ ಮಾಡುವಂತಹ ಗುಣವನ್ನು ಇವರು ಹೊಂದಿರುತ್ತಾರೆ. ಅಗತ್ಯವಿರುವವರಿಗೆ ಸಹಾಯ ಮಾಡುವ ಮೂಲಕವೇ ಅವರು ಆತ್ಮತೃಪ್ತಿಯನ್ನು ಕಾಣುತ್ತಾರೆ. ಇಂಥವರು ಮಹಿಳೆಯರ ಬಗ್ಗೆ ಅಪಾರ ಗೌರವವನ್ನು ಇಟ್ಟುಕೊಂಡಿರುತ್ತಾರೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಇನ್ನು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರಕಾರ ಯಾವ ವ್ಯಕ್ತಿ ನ್ಯಾಯದ ಮಾರ್ಗದಲ್ಲಿ ನಡೆಯುತ್ತಾನೋ ಅಂತಹ ವ್ಯಕ್ತಿ ದೇವರಿಗೆ ಪ್ರಿಯವಾದವನಾಗಿರುತ್ತಾನೆ. ಅವನು ಎಂದಿಗೂ ಇತರರ ಹಣದ ಬಗ್ಗೆ, ಹೆಣ್ಣಿನ ಬಗ್ಗೆ ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡಿರುವುದಿಲ್ಲ. ಬೇರೆಯವರ ಹಣದ ಮೇಲಾಗಿರಬಹುದು ಅಥವಾ ಹೆಣ್ಣಿನ ಮೇಲಾಗಿರಬಹುದು ಯಾವುದೇ ರೀತಿಯಾದ ವ್ಯಾಮೋಹವನ್ನು ಹೊಂದಿರುವುದಿಲ್ಲ. ಇಂಥವರನ್ನು ಯಾರು ಬೇಕಾದರೂ ಕೂಡ ನಂಬಬಹುದಾಗಿದೆ. ಇನ್ನು ದೈವಿಕ ಶಕ್ತಿಯುಳ್ಳವರಿಗೆ ಭವಿಷ್ಯದಲ್ಲಿ ಏನಾಗಬಹುದು ಎಂಬುದನ್ನು ಹೇಳುವ ಶಕ್ತಿ ಇರುತ್ತದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಒಳ್ಳೆಯ ಘಟನೆಗಳು, ಕೆಟ್ಟ ಘಟನೆಗಳು ನಡೆಯಬಹುದು ಎಂಬುದನ್ನು ಅವರು ಮುಂಚಿತವಾಗಿ ಊಹಿಸಿರುತ್ತಾರೆ. ಅವರು ಕನಸಿನ ಮೂಲಕ ಅಥವಾ ಯಾವುದೋ ಒಂದು ಅದೃಶ್ಯ ಘಟನೆಗಳ ಮೂಲಕ ದೇವರು ಅವರಿಗೆ ಮುಂಬರುವ ದಿನಗಳಲ್ಲಿ ಏನಾಗಬಹುದು ಎಂಬುದನ್ನು ಸೂಚಿಸುತ್ತಾನೆ. ಹಾಗೆ ವೀಕ್ಷಕರೇ, ದೈವಿಕ ಶಕ್ತಿಯುಳ್ಳವರ ದೇಹದಿಂದ ಸುವಾಸನೆ ಹೊರಹೊಮ್ಮುತ್ತದೆ. ಅವರು ನಮ್ಮ ಅಕ್ಕಪಕ್ಕ ಇದ್ದರೆ ಅದೇನೋ ಪರಿಮಳವನ್ನು ನಾವು ಆಸ್ವಾದಿಸಬಹುದು. ಇಂಥವರಿಗೆ ಪ್ರತಿನಿತ್ಯ ಮುಂಜಾನೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತದೆ. ದೈವಾಂಶ ಸಂಭೂತರು ಹೆಚ್ಚಾಗಿ ದೇವಾಲಯಗಳಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುವ ಸ್ಥಳದಲ್ಲಿ ಸಮಯವನ್ನು ಕಳೆಯಲು ಬಯಸುತ್ತಾರೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.